ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕನ್ನಡ ತರಗತಿಗಳನ್ನು ಮಾಡಿದ್ದೇನೆ. ಗ್ರಾಮರ್ಗೆ ಸಂಬಂಧಪಟ್ಟಂತಹವುಗಳು, ಅದು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ PSTRಗೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಸ್ನೇಹಿತರೆ, ಇದೀಗ ನಾನು ನಿಮ್ಮ ಮುಂದೆ ಮತ್ತೊಂದು ವಿಡಿಯೋನ ಇಡ್ತಾ ಇದ್ದೇನೆ. ಅದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪಾಠ 2 ಕುಟುಂಬ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವರೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಉಚಿತ ತರಗತಿಗಳು ನಿಮಗೆ ಸಿಗುತ್ತವೆ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ. ಈಗಾಗಲೇ ಜೀವ ಪ್ರಪಂಚ ಅಂತ ಏನಿತ್ತು ಒಂದು ಚಾಪ್ಟರನ್ನು ಮುಗಿಸಿದ್ದೀನಿ. ಇವತ್ತು ಸುಮಾರು 2-3 ಚಾಪ್ಟರನ್ನು 10-15 ನಿಮಿಷದಲ್ಲಿ ಮುಗಿಸೋಣ. ಯಾಕಂದರೆ ನಮಗೆ ಬೇಕಾಗಿರೋ ಅಂಶಗಳನ್ನು ಮಾತ್ರ ತಿಳ್ಕೊಳ್ಳೋಣ. ಟೈಮ್ ಕೂಡ ಇಲ್ಲ, ಇನ್ನೇನು ಈ ತಿಂಗಳಲ್ಲೇ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಶುರು ಮಾಡೋಣ. ಪಾಠ 2 ನಿಮಗೆ ಗೊತ್ತಿರಲಿ. ಪಾಠ 2 ಯಾವುದು? ಕುಟುಂಬ. ಕುಟುಂಬ. ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತಿದೆ ಕುಟುಂಬ ಅಂದರೆ ಹೇಗಿರುತ್ತೆ ಅಂತ. ನಿಮ್ಮೆಲ್ರಿಗೂ ಗೊತ್ತು, ಯಾಕಂದರೆ ಕುಟುಂಬದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರುವಂಥದ್ದು. ಆದರೆ ಮಕ್ಕಳಿಗೆ ಕುಟುಂಬ ಅಂದರೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಕುಟುಂಬದ ಬಗ್ಗೆ ಹೇಳಿರ್ತಾರೆ. ಬಟ್ ಇದೇ ಕುಟುಂಬದಲ್ಲಿ ನಮಗೆ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಕುಟುಂಬದ ಸದಸ್ಯರು ಸಂಬಂಧಿಗಳಾಗಿರುತ್ತಾರೆ ಮತ್ತು ಒಟ್ಟಾಗಿ ವಾಸಿಸುತ್ತಾರೆ ಎಂದು ನಿಮಗೂ ಈಗಾಗಲೇ ತಿಳಿದಿದೆ ಅಂತ ಮಕ್ಕಳಿಗೆ ಹೇಳ್ತಿದ್ದೆ. ಕೆಲವೊಮ್ಮೆ ಕುಟುಂಬದ ಸದಸ್ಯರು ವಿವಾಹ, ಉದ್ಯೋಗ, ಶಿಕ್ಷಣ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೂಲ ಕುಟುಂಬವನ್ನು ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನು ರಚಿಸಿಕೊಳ್ತಾರೆ. ಕಾಲದಿಂದ ಕಾಲಕ್ಕೆ ಕುಟುಂಬದ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣಬಹುದಾಗಿದೆ. ಇಷ್ಟು ನಿಮಗೆ ಕುಟುಂಬ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆಯನ್ನು ನಾವು ನೋಡೋಣ. ನೋಡಿ, ಈ ಪ್ರಶ್ನೆ ಇದೆ: ವಂಶವೃಕ್ಷವನ್ನ ರಚಿಸುವಾಗ ಈ ಚಿಹ್ನೆಯನ್ನ ಯಾರನ್ನು ಸೂಚಿಸಲು ಬಳಸಲಾಗುತ್ತೆ ಅಂತಿದೆ. ಆನ್ಸರ್ ಬಂದು ಪುರುಷ ಅಂತ ಆಗುತ್ತೆ. ಇದನ್ನ TET ಹಾಗೂ CET ಎರಡರಲ್ಲೂ ಕೂಡ ಕೇಳಿದೆ. ಏನ್ ಸಿಂಬಲ್ ಇದಿದೆ ಅದು ನಮಗೆ ಈ ಚಾಪ್ಟರ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ ಏನಿದ್ದು ಅದೆಲ್ಲವನ್ನ ಒಂದ್ಸರಿ ನೋಡ್ಬಿಡೋಣ. ನೋಡಿ ಸ್ನೇಹಿತರೆ, ವಂಶವೃಕ್ಷದಲ್ಲಿ ಬಳಸಿರುವಂತಹ ಸಂಕೇತಗಳು ಇವುಗಳು. ಸ್ನೇಹಿತರೆ, ಈ ರೀತಿ ಚಿಹ್ನೆಯನ್ನು ಕೊಟ್ಬಿಟ್ಟು ಇದು ಏನನ್ನ ಸೂಚಿಸುತ್ತೆ ಅಂತ ಅಂದಾಗ ಗಂಡ ಹೆಂಡತಿ ಅಂತ ಬರಬೇಕಾಗುತ್ತೆ. ಇದನ್ನ ಮಾತ್ರ ಕೊಟ್ಟಾಗ ಗಂಡು ಅಂತ, ಇದನ್ನ ಕೊಟ್ಟಾಗ ಹೆಣ್ಣು ಅಂತ, ಹೀಗೆ ಕೊಟ್ಟಾಗ ತಂದೆ ತಾಯಿ, ಮಗ ಮಗಳು ಅದನ್ನು ಕೂಡ ಆಗಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಮನು ವಂಶವೃಕ್ಷದ ಮೂಲಕ ನನ್ನ ಕುಟುಂಬ ಪರಿಚಯ ಮಾಡಿಕೊಡುವೆ. ಮುಂದಿನ ಪುಟದಲ್ಲಿ ನನ್ನ ವಂಶವೃಕ್ಷ ಇದೆ. ನಾನು ಹಸಿರು ಬಣ್ಣದ ಚೌಕದಲ್ಲಿರ್ತೇನೆ. ನನ್ನ ವಂಶದ ಎಲ್ಲ ಸದಸ್ಯರನ್ನ ಓದು ಅಂತ ಏನಿದೆ, ಇದು ಕುಟುಂಬದ ಪರಿಚಯ ಇದೆ. ನಮ್ಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ಜಸ್ಟ್ ಅದು ನಮ್ಗೆ ಬೇಕಾಗಿರುವಂಥದ್ದು. ಇಲ್ಲಿ ಚಿಹ್ನೆಗಳನ್ನ ನೋಡಿ, ಇಲ್ಲಿ ಹೆಂಡತಿ ಗಂಡ ಅಂತಿದೆ, ಇದು ಗೊತ್ತಿರಲಿ ನಿಮಗೆ. ಈ ರೀತಿ ಕೆಳಗಡೆ ಡಾಟ್ ಈ ತರ ಬಂತು ಅಂದ್ರೆ ಮಗಳು ಮಗ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇಲ್ಲಿ ತಾಯಿ ಮಗಳು ಗೊತ್ತಾಗಬೇಕಾಗುತ್ತೆ. ನಮಗೆ ಕೇಳಿರುವಂಥದ್ದು ಅಂದರೆ ಮೊನ್ನೆ TETಲಿ ಕೇಳಿದ್ದು ಯಾವುದಪ್ಪ ಅಂದರೆ ಇದನ್ನೇ ಕೇಳಿದ್ದು, ತಂದೆ ಮಗಳು ಅಂತ. ಇಲ್ಲಿ ಕೇಳಿದರೆ ಸಹೋದರರಾಗುತ್ತೆ. ಇಲ್ಲಿ ಅಕ್ಕ ತಂಗಿ ಆಗುತ್ತೆ, ಅಲ್ಲಿ ಅಣ್ಣ ತಮ್ಮ ಆಗಿರುತ್ತೆ. ಓಕೆ, ಇನ್ನಿಷ್ಟು ಇದಾಯಿತು. ಇವೆಲ್ಲವೂ ನಮಗೆ ಬೇಡ. ಅಂದರೆ ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಅಂದರೆ ನಿಮಗೆ ಗೊತ್ತಿದೆ, 4 ಜನ ಇರ್ತಾರೆ. ಅಂದರೆ ಒಂದೇ ತಲೆಮಾರಿನವರಿದ್ದರೆ ಅದನ್ನು ವಿಭಕ್ತ ಕುಟುಂಬ, 2-3 ತಲೆಮಾರಿದ್ರೆ ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ಇಲ್ಲಿ ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಈ ಚಾಪ್ಟರಲ್ಲಿ ನಮಗೆ ಬೇಕಿರುವಂಥದ್ದು ಅದೇ, ಆ ವಂಶವೃಕ್ಷವನ್ನು ಹೇಗೆ ಗುರುತಿಸ್ತಾರೆ ಏನು ಅನ್ನುವಂಥದ್ದನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ. ಇನ್ನು ಕುಟುಂಬದಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ ಪಾಲನೆ ಮತ್ತು ರಕ್ಷಣೆ ಸಿಗುತ್ತೆ, ಇದು ಗೊತ್ತಿರಲಿ. ಯೋಗ್ಯ ಶಿಕ್ಷಣ ಕೊಡಿಸ್ತಾರೆ, ಆಹಾರ ವಸ್ತುಗಳು ನೀಡ್ತಾರೆ, ಪಾಠ ಕಲಿಸುವುದು, ಆಟದಲ್ಲಿ ಸೋತಾಗ ಸಮಾಧಾನ ಮಾಡ್ತಾರೆ, ರೋಗ ಬಂದಾಗ ಚಿಕಿತ್ಸೆ ಮಾಡುವುದು, ಪ್ರೀತಿ ವಾತ್ಸಲ್ಯ ತೋರ್ತಾರೆ, ಅವಶ್ಯಕತೆಗಳನ್ನು ಪೂರೈಸ್ತಾರೆ, ಅಮ್ಮ ಇಲ್ಲದಿದ್ದಾಗ ನೆರವಾಗ್ತಾರೆ, ಹೆಚ್ಚಿನ ಸಮಯ ಇರುವುದಂಥದ್ದು. ಅದರಿಂದ ಇದು ಕುಟುಂಬ ಅವಶ್ಯಕತೆ ಅಂತ ಹೇಳಬಹುದು. ಕ್ಲಿಯರ್? ಅಂದರೆ ಕುಟುಂಬದಲ್ಲಿ ಯಾರು ಇರ್ತಾರೆ ಇವೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ಕಾರಣಕ್ಕೆ ನಾವು ಹೋಗೋಣ, ಮತ್ತೊಂದು ಚಾಪ್ಟರ್ಗೆ ಹೋಗೋಣ. ಅದಕ್ಕೂ ಮುಂಚೆ ನೋಡಿ, ವಾತ್ಸಲ್ಯ ಎಲ್ಲಿ ಸಿಗುತ್ತೆ, ಪ್ರೀತಿ ಹೆಂಗೆ, ಒಂದು ಕುಟುಂಬ ಹೇಗಿರುತ್ತೆ ಅನ್ನೋದನ್ನು ನೀವೊಮ್ಮೆ ನೋಡಬಹುದು. ಕ್ಲಿಯರ್? ಮುಂದಿನ ಪಾಠ ಸಮುದಾಯ.
ಈ ಸಮುದಾಯದಲ್ಲಿ ನಿಮಗೆ ಯಾವ ಪ್ರಶ್ನೆಗಳು ಎದುರಾಗುತ್ತೆ ಅಂತ ನೋಡೋದಕ್ಕೂ ಮುಂಚೆ ಸಮುದಾಯ ನೋಡೋಣ. ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರನ್ನ ಸಮುದಾಯ ಎಂದು ಕರೆಯುತ್ತಾರೆ. ಸಮುದಾಯದಲ್ಲಿನ ಸದಸ್ಯರು ಪರಸ್ಪರ ಅವಲಂಬಿತರಾಗಿರ್ತಾರೆ. ಬೇರೆ ಬೇರೆ ಹೆಸರುಗಳಿಂದ ಸಮುದಾಯಗಳನ್ನು ಗುರುತಿಸ್ತಾರೆ. ಗ್ರಾಮ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. ಸ್ನೇಹಿತರೆ, ಈ ಇದರಲ್ಲಿ ನಿಮ್ಗೊಂದು ಪ್ರಶ್ನೆ ಮೂಡುತ್ತೆ. ಆ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ನೋಡಿ, ಸೋಲಿಗರು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಅಂತ ಇದೆ. ಮೈಸೂರು ಅಂತ. ಅದು ಈ ಪ್ರಶ್ನೆ ಅಂದ್ರೆ ಈ ಪಾಠದಲ್ಲಿ ಬರುತ್ತೆ. ಅದನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸಮುದಾಯ, ವಿವಿಧ ಸಮುದಾಯಗಳಿರ್ತವೆ. ನಿಮ್ಮೆಲ್ರಿಗೂ ಗೊತ್ತಿರುವಂತದ್ದು. ಇದೊಂದು ಊರಿನ ಚಿತ್ರವನ್ನ ನೀವು ಗಮನಿಸಬಹುದು. ನೋಡಿ, ಊರಿದೆ, ಹಸುಗಳಿದೆ, ಗುಡಿಸಲಿದೆ, ಮಕ್ಕಳು ಒಂದ್ ಕಡೆ ಸ್ಕೂಲ್ ಇದೆ, ಮಕ್ಕಳು ಆಟ ಆಡ್ತಿದ್ದಾರೆ, ಇನ್ನೊಂದ್ ಕಡೆ ಬೋರ್ವೆಲ್ ಇದೆ, ಇನ್ನೊಂದ್ ಕಡೆ ಇಲ್ಲಿ ದಾರಿ ಇದೆ, ನಡೀತಾ ಇದ್ದಾರೆ. ಹೀಗೆ ಒಂದು ಹಳ್ಳಿಯ ಸ್ವರೂಪ. ಇವರೊಬ್ಬರು ಹೊಲ ಉಳುಮೆ ಮಾಡೋ ಕೆಲಸಗಳನ್ನ ನೋಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಕೋಳಿ ಇದೆ ನೋಡಿ, ಇಲ್ಲೊಂದು ನಾಯಿ ಮರಿ ಇದೆ. ಒಟ್ಟಾರೆ ಎಲ್ಲ ಒಂದು ಚಿತ್ರಣ ಕ್ಲೀನ್ ಆಗಿದೆ ಒಂದು ಹಳ್ಳಿ ಅಂದ್ರೇನು. ಒಂದು ಕುಟುಂಬದ ಎಲ್ಲ ಹಳ್ಳಿಗಳಲ್ಲೂ ಇದಿರುವಂತಹದ್ದು ನಿಮ್ಗೆ ಗೊತ್ತಿರಲಿ. ಇಲ್ಲಿ ಇವೆಲ್ಲವನ್ನ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಜೇನು ಒಂದು ಸಮುದಾಯವೇ, ಅಂದ್ರೆ ಅವ್ರದ್ದೊಂದು ಕುಟುಂಬ ಅಂತ ಹೇಳ್ಬೋದು. ಇರುವೆಗಳು, ಪಾರಿವಾಳಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಇದೆಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ತುಂಬಾ ನಮ್ಗೆ ನೀಡಿರುವಂತದ್ದು. ಗ್ರಾಮೀಣ ಸಮುದಾಯ ಅಂದ್ರೇನು, ನಗರ ಸಮುದಾಯ ಹೆಂಗಿರುತ್ತೆ, ಬುಡಕಟ್ಟು ಸಮುದಾಯ ಹೇಗಿರುತ್ತೆ ಅನ್ನುವಂಥದ್ದನ್ನ ಚಿತ್ರದ ಮೂಲಕ ತೋರಿಸಿದ್ದಾರೆ. ವ್ಯವಸಾಯಗಳ ಬಗ್ಗೆ ತೋರಿಸಿದ್ದಾರೆ. ಇವೆಲ್ಲವೂ ನಮಗೆ ಗೊತ್ತಿರುವಂತದ್ದೇ. ಆದ್ದರಿಂದ ನಾವು ಇವೆಲ್ಲವನ್ನ ಬಿಟ್ಟಾಕೋಣ. ಇನ್ನು ಇಲ್ಲಿ ಇಂಪಾರ್ಟೆಂಟ್ ವಿಚಾರಗಳನ್ನು ನೋಡೋದಾದ್ರೆ, ಭಾರತದಲ್ಲಿ 72% ಗ್ರಾಮಗಳಲ್ಲಿ ಜನರು ವಾಸಿಸ್ತಾರೆ. ಈಗ ಸ್ವಲ್ಪ ಬದಲಾಗಿದೆ. 70% ಮಂದಿಗೆ ಕೃಷಿಯ ಜೀವನಾಧಾರವಾಗಿದೆ. ಕೃಷಿಯೊಂದಿಗೆ ಹೈನುಗಾರಿಕೆ, ಎಮ್ಮೆ ಸಾಕಾಣಿಕೆ, ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ರೇಷ್ಮೆ ಹುಳ ಸಾಕಣೆ ಮುಂತಾದ ಉಪಕ್ರಮಗಳನ್ನು ಮಾಡ್ತಾರೆ. ನೇಕಾರ, ಕಮ್ಮಾರ, ಬಡಗಿ, ಬುಟ್ಟಿ ಅಡೆಯುವ ಇತರ ಕಸುಬುಗಳನ್ನು ಕಾಣಬಹುದು. ಕೃಷಿ ಚಟುವಟಿಕೆ ಮಳೆಯನ್ನ ಅವಲಂಬಿಸಿದ್ರೆ. ನೈರ್ಮಲ್ಯ, ಆರೋಗ್ಯ, ಶಿಕ್ಷಣ, ಉದ್ಯೋಗ ಸಂಬಂಧಿಸಿದ ಸಮಸ್ಯೆಗಳು ಗ್ರಾಮಗಳಲ್ಲಿವೆ. ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ. ಅದರಲ್ಲಿ ನಿಮ್ಗೆ ಒಂದಷ್ಟು ಗೊತ್ತಾಗಬೇಕಾಗುತ್ತೆ. ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ, ಜವಾಹರ್ ಗ್ರಾಮ ಅಭಿವೃದ್ಧಿ ಯೋಜನೆ, ಶಿಕ್ಷಣಕ್ಕಾಗಿ ಸರ್ವ ಶಿಕ್ಷಣ ಅಭಿಯಾನ, ನೈರ್ಮಲ್ಯಕ್ಕಾಗಿ ನಿರ್ಮಲ ಗ್ರಾಮ ಯೋಜನೆ, ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ, ಬಡವರಿಗೆ ಉಚಿತ ಆಶ್ರಯ ಯೋಜನೆಯನ್ನ ತಂದಿದೆ. ಇವುಗಳು ನಿಮಗೆ ಗೊತ್ತಿರಬೇಕಾಗುತ್ತಷ್ಟೇ ಈ ಚಾಪ್ಟರ್ಲಿ. ಇನ್ನು ಅದೇ ಸಾಮಾನ್ಯವಾಗಿ ಏನನ್ನು ಎದುರಿಸ್ತಾರೆ ಅದು. ಇನ್ನು ನಗರ ಸಮುದಾಯದ ಬಗ್ಗೆ ನೋಡಿ, ನಗರದಲ್ಲಿ ಹೇಗಿರ್ತಾರೆ ಅಂತ, ಟ್ರಾಫಿಕ್, ಜನ, ಇದು ಅಂತ ಚಿತ್ರದಲ್ಲಿ ಕ್ಲಿಯರ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ಇನ್ನು ನಗರದಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ನೋಡಿ, ಎಲೆಕ್ಟ್ರಿಷಿಯನ್ಸು, ಇವರು ಡಾಕ್ಟರ್ಸು, ಪೇಂಟರ್ಸ್, ಬಾರು, ಸಂತೆ, ಇವೆಲ್ಲವೂ ಇರುವಂಥದ್ದು. ಇನ್ನು ಇಂಪಾರ್ಟೆಂಟ್ ವಿಚಾರ ಅಂತ ನೋಡೋದಾದ್ರೆ, ಭಾರತದ ಸುಮಾರು 5,000 ನಗರಗಳಿವೆ. ಅವುಗಳಲ್ಲಿ ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಹೊಂದಿರುವ 27 ಮಹಾನಗರಗಳಿವೆ. ಇವುಗಳಲ್ಲಿ ನಮ್ಮ ಬೆಂಗಳೂರು ರಾಜಧಾನಿ ಒಂದು. ಈ ನಗರದ ಚಿತ್ರಣವನ್ನು ನೀಡುವ ಹಲವಾರು ಚಿತ್ರಗಳು ಇಲ್ಲಿವೆ. ನೀವು ಚಿತ್ರಗಳನ್ನು ಅವಲೋಕಿಸಿ ನೋಡಿ. ಹೇಗಿದೆ ನೋಡಿ ಬೆಂಗಳೂರಿನ ಚಿತ್ರಣಗಳು, ಅದ್ಭುತವಾಗಿದೆ. ಬೀದಿ ಬದಿಯಿಂದ ಹಿಡಿದು ಪಾರ್ಕ್ ಎಲ್ಲವೂ ಕೂಡ ಇರುವಂತದ್ದು. ಇನ್ನು ಇಲ್ಲಿನ ಅನುಭವ ಸಮಸ್ಯೆಗಳನ್ನು ಬರೀರಿ ಅಂತಿದೆ. ಇಲ್ಲಿ ನೋಡಿ, ನಗರದಲ್ಲಿ ವಸತಿ ಸಮಸ್ಯೆ ಇರುತ್ತೆ, ಸಂಚಾರ ದಟ್ಟಣೆ ಇರುತ್ತೆ, ಕೈಗಾರಿಕಾ ಪ್ರದೇಶಗಳಲ್ಲಿ ಮಾಲಿನ್ಯ, ಕಸ ಇರೋದು, ವಿಲೇವಾರಿ, ಕೊಳಚೆ ಪ್ರದೇಶಗಳು, ಜಲಮಾಲಿನ್ಯ, ಇವೆಲ್ಲವೂ ಕೂಡ ಇರುವಂತಹದ್ದು. ನಿಮಗೆ ಗೊತ್ತಿರಲಿ. ಇವೆಲ್ಲವೂ ಇಂಪಾರ್ಟೆಂಟ್ ಏನಲ್ಲ. ಇಷ್ಟ ಅಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಅಲ್ಲಿ ನಗರ ಸಮುದಾಯ, ಗ್ರಾಮ ಸಮುದಾಯ ಐತೆ, ಬುಡಕಟ್ಟು ಸಮುದಾಯ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ದಟ್ಟಾರಣ್ಯಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳನ್ನು ನಾವು ಬುಡಕಟ್ಟು ಸಮುದಾಯ ಅಂತೀವಿ. ನೆನಪಲ್ಲಿ ಇಟ್ಕೊಳ್ಳಿ. ದಟ್ಟಾರಣ್ಯ, ಗುಡ್ಡಗಾಡುಗಳಲ್ಲಿ ಇತರ ವಸತಿ, ಭಾಷೆ, ಉಡುಗೆ ಮತ್ತು ತೊಡುಗೆ, ವಿವಾಹ ಇತ್ಯಾದಿ ವಿಶಿಷ್ಟವಾಗುತ್ತೆ. ಕರ್ನಾಟಕದ ಮೈಸೂರು ಜಿಲ್ಲೆ ನೋಡಿ, ಇಲ್ಲಿ ಬರುತ್ತೆ ನೋಡಿ, ಕರ್ನಾಟಕ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಸೋಲಿಗರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರು. ಇದನ್ನು ಕೇಳಬಹುದು, ಕೊರಗರು ಯಾವ ಜಿಲ್ಲೆಯಲ್ಲಿ ಅಂತ ಇದ್ರೆ ದಕ್ಷಿಣ ಕನ್ನಡ. ಹಾಗೂ ಕೊಡಗು ಜಿಲ್ಲೆಯಲ್ಲಿ ಜೇನುಕುರುಬರು ಮತ್ತು ಎರವರು ಬುಡಕಟ್ಟುಗಳು ಕಾಣ್ತವೆ. ಈ ಮೂರು ಇಂಪಾರ್ಟೆಂಟ್ ಈ ಚಾಪ್ಟರ್ಲಿ. ಸೋಲಿಗರು ಮೈಸೂರಿನಲ್ಲಿ, ಕೊರಗರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಜೇನುಕುರುಬರು ಮತ್ತು ಎರೆಯರು ವಾಸಿಸ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಚಿತ್ರಗಳನ್ನ ನೋಡಿ ನೀವು ಕೆಲವನ್ನು ನೋಡ್ಬೋದು. ಹಿಂದಿನ ಕಾಲದಲ್ಲಿ ಹೇಗಿದ್ರು ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೋಬಹುದಾಗಿದೆ.
ಇನ್ನು ಈ ಸಮುದಾಯ ಗುಡ್ಡ ಕಾಡುಗಳಲ್ಲಿ ವಾಸಿಸುವುದರಿಂದ ಆರೋಗ್ಯ, ವಸತಿ, ಶಿಕ್ಷಣ, ಸಾರಿಗೆ, ಆಹಾರ, ವಿದ್ಯುತ್ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಸಮುದಾಯಗಳಿಗೆ ಶಿಕ್ಷಣ, ಆರೋಗ್ಯ, ಮನೆ ಅತ್ಯಂತ ಅವಶ್ಯಕ ಇರುವ ಸೌಲಭ್ಯಗಳನ್ನು ವಹಿಸುವ ಪ್ರಯತ್ನದಲ್ಲಿದೆ. ಅದೇ ಸರ್ಕಾರ ಮುಗಿಬಿದ್ದು ಅವ್ರಿಗೊಂದು ಸ್ವಲ್ಪ ಇದನ್ನ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಇವೆಲ್ಲವೂ ಕೂಡ ಸಿಂಪಲ್ ಆಗಿರುವಂಥದ್ದು, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಸಿಟಿಗೆ ಏನು ಬರುತ್ತೋ ಅದನ್ನು ಮಾತ್ರ ನಾನು ಇಲ್ಲಿ ಎತ್ಕೊಳ್ತಾ ಇದ್ದೀನಿ. ಒಂದು ಸಮುದಾಯ ಅಭಿವೃದ್ಧಿ ಆಗಬೇಕು ಅನ್ನೋ ಕೆಲಸಗಳಾಗಬೇಕು, ಅವೆಲ್ಲವೂ ಕೂಡ ಇದೆ. ಯಾವ್ಯಾವ ಸಮುದಾಯದಲ್ಲಿಂದ ಚಿಕ್ಕ ಮಕ್ಳಿಗೆ ಕೊಟ್ಟಿರೋದ್ರಿಂದ ಇದನ್ನು ನಿಮ್ಮೆಲ್ರಿಗೂ ಗೊತ್ತಿದೆ ಅನ್ನುವ ಕಾರಣಕ್ಕೆ ಇದನ್ನು ಮುಂದೆ ನಾನು ಹಾಕ್ತಾ ಇದ್ದೇನೆ.